ಇವಾಗ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಅಯ್ಯೋ, ಅವಳಿಗೆ ಎಷ್ಟೊಂದು ಆಸೆ ಇದೆ ಅಂದರೆ ಅವಳದೊಂದು ವ್ಲಾಗ್ ನೋಡಬೇಕಂತ. ಎಷ್ಟು ನಾಟ ಆಗ್ಬಿಟ್ಟಿದ್ದಾನೆ ಅವನು. ಇದು ಮಾಡ್ಸಕ್ಕೆ ನಾನು ಎಷ್ಟು ಸರ್ಕಸ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಋಷಿ ಕೆಲವೊಂದ್ಸಲ ನಾನು ಬೈದೇ ಬಿಟ್ಟಿದ್ದಾಳೆ. ಮಮ್ಮಿಗೆ ಸರ್ಕಸ್ ಮಾಡೋಕ್ಕೆ ಬಿಡಲ್ಲ. ಸಿನಿಮಾ ಏನಕ್ಕೆ ಮಾಡಿದ್ಲು ಅಂತ ಹೇಳಿ ಕೆಲವರು ಅನ್ಕೊಳ್ಬೋದು. ಲಾಸ್ಟ್ ವರ್ಗು ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವರ್ಗು ನೋಡಿ. ಮಮ್ಮಿ ಅಲ್ಲಿ ವರ್ಕೌಟ್ ಮಾಡಕ್ ಹೋಗ್ತಾ ಇದ್ದಾರೆ. ಪಾಪು ಸತಾಯಿಸೋದೇ ಅಲ್ಲ, ಅದಕ್ಕೆ ನಾನು ನೋಡ್ಕೋತೀನಿ. ಮಮ್ಮಿಗೆ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ. ನೀರು ಕೆಳಗಡೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಮಾಡ್ಬೇಕಾ? ಆಯ್ತು. ನೀರು ಒಂದು ಕರೆನೂ ಕೂತ್ಕೊರಲ್ಲ, ತುಂಬಾ ಸತಾಯಿಸ್ತಾನೆ. ಆವಾಗ್ಲೇ ಅವ್ರಿಗೆ ಕಿಚನ್ಗೆ ಹೋಗಿದ್ದಾನೆ ನೋಡಿ. ಎಷ್ಟು ನಾಟ ಆಗ್ಬಿಟ್ಟಿದ್ದಾನೆ ಅವನು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇದು ಮಿಲ್ಲೆಟ್ ಉಪ್ಮಾ, ಇದು ಬಟಾಣಿ. ತುಂಬ ಟೇಸ್ಟಿ ಆಗಿರ್ತದೆ. ಮಾರ್ನಿಂಗು ಬ್ರೇಕ್ಫಾಸ್ಟು ನಾನೇ ತಿಂತೀನಿ. ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ. ಸೂಪರ್ ಫ್ರೆಂಡ್ಸ್, ಇವಾಗ ಪೇರೆಂಟ್ಸ್ ಮೀಟಿಂಗ್ ಇದೆ ಸ್ಕೂಲಲ್ಲಿ. ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್, ಇವಾಗ ನಮ್ಮ ಮಮ್ಮಿ ಗಿಡ ಹಾಕಿದ್ದಾರೆ ನೋಡಿ. ಇವಾಗ ನಾನು ಹೋಗಿ ಸ್ಕಿನ್ ಕೇರ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ನಾನು ಡೈಲಿ 2 ಟೈಮ್ಸು ಅಪ್ಲೈ ಮಾಡ್ಕೊತೀನಿ, ಮಾರ್ನಿಂಗು ಮತ್ತು ಈವ್ನಿಂಗು. ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಲ್ಲ. ಇವಾಗ ನಾನು ಲಿಪ್ ಬಾಮ್ ಹಚ್ಕೊತೀನಿ. ಈಗ ಚಳಿಗಾಲ ಅಲ್ವಾ, ಲಿಪ್ಸ್ ಎಲ್ಲ ಡ್ರೈ ಆಗ್ತದೆ. ಅದಕ್ಕೆ ಲಿಪ್ ಬಾಮನ್ನು ಹಚ್ಕೋಬೇಕು. ಮತ್ತು ವಾಟರ್ನು ಜಾಸ್ತಿ ಕುಡಿತೀನಿ, ಅವಾಗ ಲಿಪ್ಸ್ ಡ್ರೈ ಆಗಲ್ಲ. ಇಷ್ಟೇ ನನ್ನ ಸ್ಕಿನ್ ಕೇರ್. ಫ್ರೆಂಡ್ಸ್, ಇವಾಗ ನಾನು ಬ್ರೇಸ್ಲೆಟ್ ಹಾಕೋತೀನಿ. ಇದೆಲ್ಲ ಸ್ವಲ್ಪ ಮೆಸೆ ಆಗಿದೆ, ಅದಕ್ಕೆ ನಮ್ಮ ಮಮ್ಮಿ ಟೈಮ್ ಇದ್ರೆ ಮಾಡ್ತಾರೆ. ಡೈಲಿ ನಾನು ಒಂದೊಂದು ಬ್ರೇಸ್ಲೈಟ್ ಹಾಕೊಂಡು ಹೋಗ್ತೀನಿ. ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬೇರೆದು ಹಾಕೋತೀನಿ. ಫ್ರೆಂಡ್ಸ್, ಇದು ಸೂಪರ್ ಆಗೈತೆ. ನಮ್ಮಪ್ಪ ತಿಂಡಿ ತಿಂದ್ಮೇಲೆ ನಾವು ಪೇರೆಂಟ್ಸ್ ಮೀಟಿಂಗ್ಗೆ ಹೋಗ್ತೀವಿ. ನನ್ನ ಕ್ಲಾಸ್ ಟೀಚರ್ನು ತೋರಿಸ್ತೀನಿ, ಆಮೇಲೆ ನನ್ನ ಸ್ಕೂಲ್ನು ತೋರಿಸ್ತೀನಿ. ನಾವು ಡೈಲಿ ಇಲ್ಲಿ ಸ್ಯಾಂಡ್ ಪ್ಲೇ ಮಾಡ್ತೀವಿ. ಅಲ್ಲಿ ಸ್ಲೈಡೂ ಇರ್ತದೆ. ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಆಟಾಡ್ತೀವಿ. ನಾವು ಇಲ್ಲಿ ನನಗೆ ಇಲ್ಲಿ ಆಟಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಮಮ್ಮಿ ಡ್ಯಾಡಿ ಅಲ್ಲಿ ಕೂತ್ಕೊಂಡಿದ್ದರೆ ನಾನು ಎಲ್ಲ ಆಟಾಡಿ ಬರ್ತೀನಿ. Casting power has improved a lot, and handwriting, I was very shocked to see her handwriting. Hindi and Kannada she has
writing very neatly. And questions already I told in the first PTM. She answers very well. This time also, whatever I teach her, suddenly she answers and she replies to the questions. You can only look at her. All she has got the green. And she enjoys with her friend. With Aranya, right? She enjoys very. She is enjoying the school actually. Yes. She is enjoying the school. ಬರ್ಬಿಟ್ಟು ಈ ಕಡೆ ಟರ್ನ್ ಆಗೋಷ್ಟು she will answers. Automatically she will tell the answer. Great. Good job. Very good. Today you should stop seeing mobile. You told me no ma'am, I'm not watching mobile. You told me right. But mama is telling you're watching mobile. But yesterday you told me ma'am, I'm not watching mobile. I'm watching little bit. You told me. Huh? You should not lie, okay? If you watch, you should tell me. Ma'am, I watched this much. You should tell me, okay? ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮ ಮ್ಯಾಮು ನನ್ನ ಬಗ್ಗೆ ಹೇಳಿದ್ರಲ್ಲ, ನಮ್ಮಪ್ಪ ಅಮ್ಮಗೆ ತುಂಬ ಖುಷಿ ಆಯಿತು. ನನಗೆ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಮನೆಗೆ ಹೋದ್ಮೇಲೆ ಇದರಲ್ಲಿ ಏನಾಯ್ತು ಅಂತ ನೋಡೋಣ. ಇವರೇ ನೋಡಿ ನಮ್ಮ ಮಂಜುಳಾ ಮ್ಯಾಮು. ನನಗೆ ತುಂಬ ಇಷ್ಟ. ಫ್ರೆಂಡ್ಸ್, ಇದೆ ನಮ್ಮ ಕ್ಲಾಸು. ಡೈಲಿ ನಾವು ಇಲ್ಲೇ ಕೂತ್ಕೊರೋದು. ಪೇರೆಂಟ್ಸ್ ಮೀಟಿಂಗ್ ಆದಮೇಲೆ ನಾನು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತೀನಿ. ಎಲ್ಲಿದೆ ನನ್ನ ಬುಕ್ಸು ಅಂತ ನೋಡ್ತಾ ಇದ್ದೀನಿ. ಇಲ್ಲಿದೆ ನನ್ನ ಬುಕ್ಸು. ಫ್ರೆಂಡ್ಸ್, ಇವಾಗ ನನ್ನ ಬುಕ್ಸಲ್ಲಿ ಏನು ಬರೆದಿದ್ದೀನಿ ಅಂತ ತೋರಿಸ್ತೀನಿ. ಇದೆ ನೋಡಿ ನನ್ನ ಬುಕ್ಸು. ಇದರಲ್ಲಿ ನಾನು ಕಲರ್ನೂ ಮಾಡ್ತೀನಿ, ಪೆನ್ಸಿಲಲ್ಲಿ ಡ್ರಾಯಿಂಗ್ನೂ ಮಾಡ್ತೀನಿ, ನಂಬರ್ಸ್ ಬರೀತೀನಿ, ABCD ಬರೀತೀನಿ, A1 ಬರೀತೀನಿ, A ಬರೀತೀನಿ. ನನಗೆ ಇವಾಗ 1 2 3 40ವರೆಗೂ ಬರ್ತದೆ. ಈ ಬುಕ್ ನೋಡಿ ಕಲರಿಂಗು ಮಾಡ್ಬೋದು, ಆಮೇಲೆ ನಂಬರ್ಸ್ನು ಬರಿಬೋದು. ಋಷಿ ನೈಸ್. ನನಗೆ ರಾಕಿಂಗ್ ಫಿಶ್ ಅಂದರೆ ತುಂಬ ಇಷ್ಟ. ಚಿನ್ನಮ್ಮ ಎಕ್ಸಲೆಂಟ್ ಆಗಿಬಿಟ್ಟಿದ್ದಾರೆ ಎಲ್ಲದರಲ್ಲಿ. ಗುಡ್ ಗರ್ಲ್ ಅಂದಿದ್ದಾರೆ. ನಾನು ಎಲ್ಲದನ್ನು ಫಸ್ಟೇ. ಹೌದಾ? ವಾವ್, ವೆರಿ ಗುಡ್ ಗರ್ಲ್ ಆಗ್ಬಿಟ್ಟಿದೆಯಲ್ಲ. ಪೇರೆಂಟ್ಸ್ ಮೀಟಿಂಗ್ ಮುಗೀತು. ಬಗ್ಗೆ ಶಾಪಿಂಗ್ ಮಾಡೋಕ್ಕಿತ್ತು, ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಡ್ಯಾಡಿಗೆ ನಾನು ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ. ನಮ್ಮ ಡ್ಯಾಡಿಗೆ ನಾನು ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು ತುಂಬ ಇಷ್ಟ ಆಯಿತು. ಇನ್ನೊಂದು ಡ್ರೆಸ್ ಕೂಡ ನೋಡ್ತಾ ಇದ್ದೀನಿ ಡ್ಯಾಡಿಗೆ. ಹೇಗಿದೆ ಇದು? ಚೆನ್ನಾಗಿದೆಯಾ? ಡ್ಯಾಡಿಗೆ ಅಂತ ಮಮ್ಮಿನೂ ಸೆಲೆಕ್ಟ್ ಮಾಡ್ತವ್ರೆ. ಅಯ್ಯೋ, ಈ ಡ್ರೆಸ್ಸು ನಾನೇ ಅಲ್ವಾ ಸೆಲೆಕ್ಟ್ ಮಾಡಿರೋದು, ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಲ್ವಾ? ಅದಕ್ಕೆ ಬೇರೆದು ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನಾನು ಮಮ್ಮಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನಗಿದು ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ಮಮ್ಮಿ ಸೈಜೇ ಇರಲಿಲ್ಲ. ಇದು ಮಮ್ಮಿಗೂ ಇಷ್ಟ ಆಯ್ತಂತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಶೈನಿಂಗ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮಮ್ಮಿಗೆ ಶೈನಿಂಗ್ ಅಂದರೆ ಇಷ್ಟ ಇರಲ್ಲ. ಇದು ನಮ್ಮ ಡ್ಯಾಡಿ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಆದರೆ ನಮ್ಮ ಮಮ್ಮಿಗೆ ಯಾವುದು ಇಷ್ಟ ಆಗಿಲ್ಲ ಅಂತೆ. ನನಗೆ ನೇಲ್ ಪಾಲಿಶ್ ಅಂದರೆ ತುಂಬ ಇಷ್ಟ. ಮತ್ತು ನಮ್ಮ ಮಮ್ಮಿ ಹೇಳ್ತಾರೆ ನೇಲ್ ಪಾಲಿಶ್ ಎಲ್ಲ ಹಾಕೋಬಾರ್ದಂತ. ನಾನು ದೊಡ್ಡಲಾದ್ಮೇಲೆ ನೇಲ್ ಪಾಲಿಶ್ನ ಯೂಸ್ ಮಾಡ್ತೀನಿ. ಆಮೇಲೆ ನಾವು ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ನನ್ನ ಫೇವ್ರೆಟ್ ಸ್ಟ್ರಾಬೆರ್ರಿ ತಗೊಂಡೆ, ಮತ್ತೆ ಕೆಲವೊಂದು ಹಣ್ಣು ತಗೊಂಡ್ವಿ. ನನಗೆ ಎಲ್ಲ ಫ್ರೂಟ್ಸು ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಸ್ಟ್ರಾಬೆರ್ರಿ. ಏನು?
ನಮ್ಮ ಮ್ಯಾಮ್ಗೆ ಸ್ಟ್ರಾಬೆರಿ ಅಂತ ಹೇಳ್ತೀನಿ. ಯಾವ ಫ್ರೂಟ್ಸ್ ಫೇವ್ರೇಟ್ ಅಂತ ಅಂದರೆ ಸ್ಟ್ರಾಬೆರಿ ಅಂತೀನಿ. ಓಕೆ. ಮಮ್ಮಿ ಸ್ವಲ್ಪ ವೆಜಿಟೇಬಲ್ಸು ತಗೊಂಡ್ರು. ನನಗೆ ಬ್ರಾಕೊಲಿ ಆಮೇಲೆ ಕಾರ್ನು ತುಂಬ ಇಷ್ಟ. ನನಗೆ ಡ್ಯಾಡಿ ಒಂದು ಲಾಲಿಪಾಪ್ ಕೊಡಿಸಿದ್ರು. ಅದರಲ್ಲೆಲ್ಲ ಸ್ಪ್ರಿಂಕಲ್ಸ್ ಹಾಕಿರ್ತಾರೆ ಅಲ್ಲ, ಅದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಫುಲ್ ಹೆಲ್ತಿ ಫುಡ್ ತಿಂತೀನಿ, ಸ್ವಲ್ಪ ಜಂಕ್ ಫುಡ್ ತಿಂತೀನಿ. ತಗೊಂಡ್ಬಂದು ಅವ್ರ ಹತ್ರ ಬಿಲ್ ಮಾಡಿಸಿರೋದು. ಹೌದಾ? ದುಡ್ಡು ಕೊಟ್ಟಿದ್ಯಾರು? ಅಲ್ಲ, ದುಡ್ಡು ಕೊಟ್ಟಿದ್ಯಾರು? ದುಡ್ಡು ಕೊಟ್ಟಿದ್ಯಾರು? ನೀನೇ. ಮತ್ ನೀನೇ ಕೊಡ್ಬೇಕಲ್ವಾ ಬಿಲ್ ಮಾಡಿಸಿದ್ರೆ? ಇದು ನಾನು ಕಟ್ ಮಾಡಿದ್ದು. ಅಲ್ಲಿ ಬಿಲ್ ತೋರಿಸ್ಬಿಟ್ರೆ ಆಯ್ತಾ? ಕಟ್ ಮಾಡಿದ್ದೆ ಅಲ್ಲಿ. ಓಕೆ, ಹೋಗೋಣ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಏನು ಕೊಟ್ಟಿದ್ದಾರೆ? ಗಿಫ್ಟ್. ಗಿಫ್ಟಾ? ಏನಿದೆ? ಗೊತ್ತಿಲ್ಲ, ಇನ್ನೇನೋ ಕೊಟ್ಟಿದ್ದಾರೆ ಇದಕ್ಕೆ. ನೋಡಲ್ಲಿ. ಬಾಲ್, ಟೆನ್ನಿಸ್ ಬ್ಯಾಟ್ ಕೊಟ್ಟಿದ್ದಾರೆ. ಟೆನ್ನಿಸ್ ಅಲ್ಲ, ಇದು ಯಾವುದೋ ಟೇಬಲ್ ಟೆನ್ನಿಸ್ ಏನೇನೋ ಕೊಟ್ಟಿದ್ದಾರಲ್ಲ. ಎಲ್ಲ ರೆಡಿ ಮಾಡಬೇಕಿದೆ. ಮನ್ವಲ್ ಕೊಟ್ಟಿರ್ತಾರೆ. ಇದು ಕೊಟ್ಟಿದ್ದಾರೆ ಏನ್ ಮಾಡ್ಬೇಕಂತ. ಇಲ್ಲಿ ನೋಡಿ. ಏನು ಮಾಡಬೇಕು ಅಂತ. ಇದು ಒಂದು ಸ್ಟೋರಿ ಬುಕ್ ಕೊಟ್ಟಿದ್ದಾರೆ. ಸ್ಟೋರಿ ಬುಕ್ ಕೊಟ್ಟಿದ್ದಾರಾ? ಇದೊಂದು ಬಾಲ್. ಅದೆಲ್ಲ ರೆಡಿ ಮಾಡಿಕೊಂಡು ಆಟ ಆಡೋಣ. ಇದೇನು ಅನ್ಕೊಟ್ಟೈತೆ. ಮತ್ತೆ ನಾನು ಲಂಚ್ಗೆ ಪಲಾವು, ಆಮೇಲೆ ಮೊಸರು ಮತ್ತು ಚಿಕನ್ನು, ಸ್ವಲ್ಪ ಕುಕ್ಕಂಬರು, ಆಮೇಲೆ ಕ್ಯಾರೆಟ್. ಇವಾಗ ಈವ್ನಿಂಗ್ ಆಗಿದೆ, ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿದೆ. ಅದಕ್ಕೆ ನಮ್ಮ ಮಮ್ಮಿ ಏನೋ ಮಾಡ್ತವ್ರೆ. ಫ್ರೆಂಡ್ಸ್, ಇವಾಗ ಮಮ್ಮಿಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾಗಬೇಕಂತೆ. ಇದು ಸ್ವಲ್ಪ ತಣ್ಣಗಾಗಬೇಕಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಚಿನಿಪ ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅದು ಹಿಂಗಿದೆಲ್ಲ ಗಟ್ಟಿ ಇರುತ್ತೆ, ಹಿಂಗೆ ಹಾಕೋಬೇಕು. ಹಿಂಗೆ ಸ್ಪೂನಿಂದ ಬರಲ್ಲ, ಕೈಯಿಂದ ತೆಗೆದು ಹಾಕಬೇಕು. ನನಗೆ ಕುಕ್ಕಿಂಗ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ನಾನು ಮಮ್ಮಿಗೆ ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಬ್ಯಾಟರ್ ಇದ್ದರೆ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ. ಅಂದರೆ ಅವಾಗವಾಗ ಮಮ್ಮಿಗೆ ಎಷ್ಟು ಮಾಡ್ತಾರೆ ಅಲ್ವಾ, ಅದನ್ನು ನಾನು ಮಿಕ್ಸ್ ಮಾಡಿಕೊಡ್ತೀನಿ. ನನಗಿನ್ನೂ ಕುಕ್ಕಿಂಗ್ ಏನೂ ಬರಲ್ಲ, ನನಗೆ ಲಡ್ಡು ಒಂದೇ ಮಾಡೋಕ್ಕೆ ಬರುತ್ತೆ. ಫ್ರೆಂಡ್ಸ್, ಇವಾಗ ನಾನು ಲಡ್ಡು ಮಾಡ್ತಾ ಇದ್ದೀನಿ. ಏನು ಲಡ್ಡು ಇದು? ಡೇಟ್ಸ್ ಲಡ್ಡು. ಡೇಟ್ಸ್ ಲಡ್ಡುನಾ? ಈಗ ಲಡ್ಡು ರೆಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಲಡ್ಡು ತಿಂತಾ ಇದ್ದೀನಿ. ದಿನಕ್ಕೆ ಒಂದು ತಿಂದರೆ ಹೇರು ತುಂಬ ಗ್ರೋ ಆಗುತ್ತೆ. ಅದಕ್ಕೆ ಡೈಲಿ ಒಂದೊಂದೇ ತಿಂದರೆ ಬೆಳೀತದೆ. ತುಂಬ ಟೇಸ್ಟಿ ಆಗಿದೆ. ನೀವು ಒಂದು ಡೈಲಿ ಒಂದು ಲಡ್ಡು ತಿನ್ನಿ. ಈ ರೆಸಿಪಿ ನಮ್ಮಮ್ಮ ರೆಸಿಪಿಯಲ್ಲಿರ್ತದೆ, ಚೆಕ್ ಮಾಡಿ. ಈ ರೆಸಿಪಿ ನನ್ನ ಚಾನಲ್ನಲ್ಲಿ ಇರುತ್ತಂತೆ, ಚೆಕ್ ಮಾಡಬೇಕಂತೆ, ಹೋಗಿ ಚೆಕ್ ಮಾಡಿ. ಓಕೆನಾ? ಇವಾಗ ನಾನು ರೆಡಿಯಾಗಿ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಟ್ಯೂಷನ್ನಿಂದ ಬಂದೆ. ಟ್ಯೂಷನಿಂದ ಬಂದೀಯಾ? ಏನೇನು ಮಾಡಿಸಿದ್ರು? ಒಂದೇ ಪೇಜ್ ಮಾಡಿಸಿದ್ದು. ಆಯ್ತಾ? ಎಂಜಾಯ್ ಮಾಡಿದ್ಯಾ?
ಚೆನ್ನಾಗಿತ್ತ ಟ್ಯೂಷನ್? ಚೆನ್ನಾಗಿತ್ತು. ಹ್ಞೂ. ಅಲ್ಲಿ ನಂಗೆ ಮ್ಯಾಮು ಒಂದು ಸಾರಿನೂ ಹೊಡೆದಿಲ್ಲ. ಹೌದಾ? ಹ್ಞೂ. ನೀಟಾಗಿ ಬರ್ದಿದ್ದೀನಿ. ಹಾಂ, ನೀಟಾಗಿ ಬರ್ದಿದ್ದೀನಿ. ಹೌದಾ? ವೆರಿ ಗುಡ್. ಅದು ಹೋದ್ರೆ ಸ್ಯಾನಿಟೈಸರ್ ಮಾಡ್ಕೋಬೇಕು. ಹೌದಾ? ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ಸ್ಯಾನಿಟೈಸ್ ಮಾಡ್ಕೋಬೇಕಾ ಹೌದು. ಹ್ಯಾಂಡ್ಸು? ಓಕೆ. ಮಾಡಿಲ್ಲ ಅಂದ್ರೆ ಜಮ್ಸ್ ಎಲ್ಲ ಹಂಗೆ ಇರ್ತದೆ. ಹೌದಾ? ಸ್ಯಾನಿಟೈಸರ್ ಮಾಡ್ಕೊಂಡ್ರೆ ಹೊಟ್ಟೋಗ್ತದೆ. ಹೌದಾ? ಬಾ 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 ಬಾ. ಹ್ಞೂ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತು ಬ್ಲಾಗ್ ಇದಲ್ವಾ, ಚಿನಿಮಾ ಏನಕ್ಕೆ ಮಾಡಿದ್ಲು ಅಂತ ಹೇಳಿ ಕೆಲವರು ಅಂದ್ಕೊಳ್ಬೋದು. ಅವಳು ಸುಮಾರು ದಿವಸದಿಂದ ನನಗೆ ಕೇಳ್ತಾ ಇದ್ಲು, ನಾನು ಒಂದು ಬ್ಲಾಗ್ ಮಾಡ್ತೀನಿ, ನಂದೇ ಬ್ಲಾಗ್ ಮಾಡ್ತೀನಿ ಅಂತ. ಸೊ ನಾವಿದ್ದು ಅವಳು ಮೊದಲೇ ಚಿಕ್ಕವಳು, ಏನೋ ನಾನು ನೋಡಿ ಅವಳಿಗೂ ಅನಿಸಿರ್ಬೋದು ನಾನು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಹಂಗೆ ಸುಮ್ಮನೆ ಹೇಳ್ತಿರ್ತಾಳೆ ಅಂತ ಅಂದ್ಕೊಂಡ್ವಿ. ಆದರೆ ಅವಳು ನಾನು ವಿಡಿಯೋ ಮಾಡಿದಾಗೆಲ್ಲ ಬಂದು ಕೇಳೋಳು, ನಾನು ಮಾಡಲಾ ನಂದು ಒಂದು ವಿಡಿಯೋ ಮಾಡಲಾ ಅಂತ. ಬಟ್ ನಾವಿದ್ದು ಈಗಲೇ ಬೇಡ ಬಿಡು, ನಿಂಗೆ ಬರಲ್ಲ ಬಿಡು, ಅದು ಇದು ಅಂತ ಹೇಳ್ತಾ ಇದ್ವಿ. ಮೊನ್ನೆ ಫೋನ್ ಇಟ್ಕೊಂಡು ಅವಳು ಓನಾಗಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅಯ್ಯೋ, ಅವಳಿಗೆ ಎಷ್ಟೊಂದು ಆಸೆ ಇದೆ ಅಂದರೆ ಅವಳದೊಂದು ವ್ಲಾಗ್ ನೋಡಬೇಕು ಅಂತ. ಹಾಗಾಗಿ ಸರಿ, ಯಾವತ್ತಾದರೂ ಫ್ರೀ ಇದ್ದಾಗ ಮಾಡುವಂತೆ ಅಂತ ಹೇಳಿದ್ವಿ. ಇನ್ನು ಇವತ್ತು ಅವಳು ಶುರು ಮಾಡ್ಕೊಂಬಿಟ್ಲು, ಬೆಳಗ್ಗೆ ಎದ್ದೊಳಗೆ ನಾನು ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾಳೆ. ಸರಿ ಬಿಡು, ಅವಳ ಆಸೆ ಯಾಕೆ ಈಡೇರಿಸಬಾರ್ದು, ಅವ್ರಿಗೂ ಇಷ್ಟ ಇರುತ್ತಲ್ವ. ಸೊ ಅದಾಗಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿಸಿದ್ವಿ. ಆ್ಯಂಡ್ ಇದು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಸೊ ಈಗ ನೋಡಿ, ನಂದೇ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಾನು ಹೇಗೆ ಮಾತಾಡ್ತಾ ಇದ್ದೆ, ನನ್ನ ಫೋಟೋಸ್ ಆಗಿರ್ಬೋದು ಒಂದೂ ಇಲ್ಲ, ಈಗ ನೋಡ್ಕೊಳ್ಬೇಕು ಅಂದರೂ ಒಂದೂ ಇಲ್ಲ. ಸೊ ಅಟ್ಲೀಸ್ಟ್ ನನ್ನ ಮಗಳಿಗಾದರೂ ಒಂದು ಒಳ್ಳೆ ಅದು ಮೆಮೊರಿ ಅನ್ನೋದು ಇರುತ್ತೆ. ಅಂದರೆ ಅವಳು ಫ್ಯೂಚರಲ್ಲಿ ಯಾವಾಗಲಾದರೂ ನೋಡ್ಬೋದಲ್ಲ, ದೊಡ್ಡವಳಾದ್ಮೇಲೆ ನಾನು ಹೀಗೆಲ್ಲ ಮಾತಾಡ್ತಾ ಇದ್ನ ಅನ್ನೋದು ಒಂದು ಒಳ್ಳೆ ಮೆಮೊರಿ ಇರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿಸಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದು ಮಾಡ್ಸೋಕ್ಕೆ ನಾನು ಎಷ್ಟು ಸರ್ಕಸ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ದಿವಸ ಏನಾದರೂ ಅವಳಿಗೆ ಈ ಥರ ವಿಡಿಯೋಸ್ ಮಾಡಿಸಿದ್ರೆ ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ ಟೆನ್ಷನ್ಗೆ. ಹೇಳಿಸಿ ಅಂದರೆ ಅವಳು ಹೇಳ್ತಾಳೆ, ಅವಳು ಏನು ಮಾಡ್ತಾಳೆ ಗೊತ್ತಾ, ವಿಡಿಯೋ ಹೆಂಗಿರುತ್ತಲ್ವ ಅದಕ್ಕೆ ತಕ್ಕನಂಗೆ ಮಾತಾಡೋಕೆ ಹೋಗ್ತಾಳೆ. ಅಂದರೆ ಇನ್ನೂ ಗೊತ್ತಿಲ್ಲ ಅಮ್ಮ ಹೆಂಗೆ ಮಾಡ್ತಾರೆ, ನಾನು ಹಂಗೆ ಮಾಡಬೇಕು ಅಂತ. ಬಟ್ ಅದನ್ನು ಕಲಿಸಿ, ಹಿಂಗಲ್ಲ ಚಿನ್ನಿಮ್ಮ, ಹಿಂಗೆ ಹೇಳ್ಬೇಕು, ಇದು ಹೇಳಬೇಕು. ಕೆಲವೊಂದ್ಸಲ ನನ್ನ ಬೈದೇ ಬಿಟ್ಟಿದ್ದಾಳೆ, ನಾನು ಹಿಂಗೆಲ್ಲ ಮಾತಾಡೋಲ್ಲ, ಹಿಂಗೆ ಹೇಳೋದು ನಾನು ಅಂತ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು, ಅವಳು ಅಷ್ಟೇ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದಾಳೆ. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಪಾಪ ಅವಳು ನೈಟ್ ರೋಟೀನ್ ಕೂಡ ತೋರಿಸ್ತೀನಿ ಅಂದ್ಲು, ಅಮ್ಮ ಸಾಕಿದೆ, ನನಗೆ ಇಲ್ಲೇ ಸಾಕಾಗ್ಬಿಟ್ಟಿದೆ, ಬೇಡ ಇಷ್ಟೇ ಸಾಕು ಮಾಡು ಅನ್ನೋದಕ್ಕೆ ಸುಮ್ಮನಾಗಿದ್ದಾಳೆ. ಆ್ಯಂಡ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಾಮೆಂಟ್ಸನ್ನು ಪ್ರತಿಯೊಂದನ್ನು ನಾನು ಓದ್ಬಿಟ್ಟು ಅವಳಿಗೆ ಹೇಳ್ತೀನಿ. ಆ್ಯಂಡ್ ಸಾಧ್ಯ ಆದರೆ ಅವಳೇ ರಿಪ್ಲೈ ಕೂಡ ಮಾಡ್ತಾಳೆ ವಿತ್ ವಾಯ್ಸ್. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋಗಿದ್ದೆ, ನನಗೆ ಒಂದು ಯೂಟ್ಯೂಬ್ ಕಡೆಯಿಂದ ಹೊಸ ಫೀಚರನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ಕಾಮೆಂಟ್ಸ್ ಮಾಡ್ತೀರಲ್ವ, ಅದ್ರ ಕೆಳಗಡೆ ನಾನು ವಾಯ್ಸ್ ಮೆಸೇಜನ್ನು ಕಳಿಸ್ಬಹುದು. ಸೊ ನನಗದು ತುಂಬ ಖುಷಿ ಆಯಿತು. ತುಂಬ ಜನರು ಅಂದ್ಕೊಳ್ತಾ ಇರ್ತಾರೆ, ನಾವು ಕಾಮೆಂಟ್ಸ್ ಮಾಡ್ತೀವಿ, ಯಾರು ರಿಪ್ಲೈ ಮಾಡ್ತಾರೋ ಯಾರಿಲ್ವೋ ಅಂತ. ಸೊ ವಾಯ್ಸ್ ಮೆಸೇಜ್ ಬೇಕಂದರೆ ನಾನೇ ಮಾಡಬಹುದು. ಸೊ ಆ ಥರ ನೀವು ಯಾರೆಲ್ಲ ಕಾಮೆಂಟ್ಸ್ ಮಾಡ್ತೀರಲ್ವ, ಚಿನಿಮಾ ಕೈಯಲ್ಲಿ ವಾಯ್ಸ್ ಮೆಸೇಜ್ ಮಾಡಿ ಕಳಿಸ್ತೀನಿ. ಓಕೆ, ಇನ್ನು ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್ ದೇರು.